ಕೆಐಡಿಬಿ ಬಹುಕೋಟಿ ಹಗರಣ ಏನು ಡುಪ್ಲಿಕೇಟ್ ದಾಖಲೆಗಳನ್ನು ರೆಡಿ ಮಾಡಿ 2 ಸಾರಿ ಹಣ ಬಿಡುಗಡೆ ಮಾಡಿಸಿದ್ರು. ಅದನ್ನು ಕುರಿತಾಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯ ಸದಸ್ಯರಾದಂತಹ ಸುರೇಶ್ ಕುರಿ ಅವರು ನನ್ನ ಜೊತೆ ಇದ್ದಾರೆ. ಕೆಐಡಿಬಿಯಲ್ಲಿ 2021-22ರಲ್ಲಿ ನಾವು ಹಂತ ಹಂತವಾಗಿ ಮೊದಲನೇ ಬಾರಿಗೆ 20 ಕೋಟಿ ಅಂದ್ರೆ 19,99,00,000 ಹಗರಣ ಆಗಿದ್ರ ಬಗ್ಗೆ ನಾವು ಮಾಧ್ಯಮ ಗೋಷ್ಠಿಯನ್ನು ಮಾಡಿದ್ವಿ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ, ಮಿನಿಸ್ಟರ್ಗೂ, ಸಂಬಂಧಪಟ್ಟ ಇಲಾಖೆ ಎಲ್ಲರಿಗೂ ಕೂಡ ಪತ್ರಗಳನ್ನ ಬರೆದ್ವಿ ನಾವು. ಅದಾದ ಮೇಲೆ ಒಂದು ತಂಡ ಧಾರವಾಡಕ್ಕೆ ಬಂದು, ಹಿರಿಯ ಅಧಿಕಾರಿಗಳ ತಂಡ ಬಂದು ಧಾರವಾಡಕ್ಕೆ ಬಂದು ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ರು ಅವರು. ಇದರಲ್ಲಿ 19 ಕೋಟಿ ನಾವೇನು ಕೊಟ್ಟಿದ್ವಿ ಅಷ್ಟು ಇಲ್ಲಿ ಡಬಲ್ ಪೇಮೆಂಟ್ ಆಗೈತಿ ಅಂತ ಹೇಳಿ ಕೊಟ್ಟಿದ್ರು. ಅದು ರಿಪೋರ್ಟ್ ಕಾಪಿ ಇಲ್ಲ ಐತಿ. ಅದಾದ ನಂತರ ನಾವು ಮತ್ತೆ ನಮ್ಮ ಕೆಲವೊಂದಿಷ್ಟು ದಾಖಲೆ, ಅದು ಸಿಐಡಿ, ಅದು ಬಹುಕೋಟಿ FIR ಆಯ್ತು. FIR ಆದ್ಮೇಲೆ ಅದು ಬಹುಕೋಟಿ ಹಗರಣ ಆಗಿದ್ದರಿಂದ ಅದು ಸಿಐಡಿಗೆ ಹಸ್ತಾಂತರ ಆಯ್ತು. ಸಿಐಡಿಗೆ ಹೋದ್ಮೇಲೆ ಸಿಐಡಿ ಅವರು ಅದನ್ನ ವಿಚಾರಣೆಗೆ ತೆಗೆದುಕೊಂಡ್ರು. ಅದು ವಿಚಾರಣೆ ನಡೀತು. ಅದರಲ್ಲಿ ಬಹಳಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು ಅವರು. ಸಿಐಡಿ ಅವರು ಹಾಕಿರುವಂತಹ ಚಾರ್ಜ್ ಶೀಟ್ ಅನ್ನು ತೆಗೆದುಕೊಂಡಾಗ ಸಿಐಡಿ ಅವರು ಸಹ ಸರಿಯಾಗಿ ಇದನ್ನ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿ ನಾವು ಅಂದಿನ DGP, ಸಿಐಡಿ DGP ಆದಂತ ಇವತ್ತಿನ DGP ಅದರ MA ಸಲೀಂ ಸಾಹೇಬರಿಗೆ ಒಂದು ದೂರನ್ನು ನೀಡಿದ್ವಿ ನಾವು ಹೋಗಿ. ಅವಾಗ ಆ ದೂರಿನ ಅನ್ವಯ ಅದನ್ನ ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರು. ಆ ಒಂದು ದಾಖಲೆ ಏನು ಹಚ್ಚಿದ್ರು ಕೋರ್ಟ್ಗೆ ಚಾರ್ಜ್ ಶೀಟ್ ಅಲ್ಲಿ, ಅದನ್ನ ನಾವು ತೆಗೆದುಕೊಂಡಾಗ ಅದರೊಳಗಡೆ ಸುಮಾರು ನಮಗೆ ಒಂದಿಷ್ಟು ದಾಖಲೆ ಅಂತ ಕೇಳಿದ್ರೆ ಒಂದು 50-60 ಕೋಟಿ ರೂಪಾಯಿಯಲ್ಲಿ ಡಬಲ್ ಪೇಮೆಂಟ್ ಆಗಿರುವಂತ ದಾಖಲೆಗಳು ಆ ಚಾರ್ಜ್ ಶೀಟ್ ಅಲ್ಲೇ ನಮಗೆ ಸಿಕ್ಕು. ನಾವೇನು ಬೇರೆ ಕಡೆ ಹುಡುಕಕ್ ಹೋಗಿರ್ಲಿಲ್ಲ. ಲಾಸ್ಟ್ ಟೈಮ್ ಕೂಡ ಅದನ್ನ ಹೇಳಿದ್ದೀನಿ ನಾನು. ಅದನ್ನ ತೆಗೆದುಕೊಂಡು ನಾವೇನು ಮಾಡಿದ್ವಿ, ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಮತ್ತೆ MB ಪಾಟೀಲ್ರಿಗೆ ಇವೇನು ಇವತ್ತೇನು ಇಷ್ಟದಾವಲ್ಲ, ಇವೆಲ್ಲ ಹಂತ ಹಂತವಾಗಿ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ MB ಪಾಟೀಲ್ರನ್ನ ಸೇರಿಸ್ಕೊಂಡಂಗೆ ಎಲ್ಲರಿಗೂ ಬರೆದಂತಹ ಪತ್ರಗಳಿವೆಲ್ಲ. ಇವಷ್ಟು ಅವೇ ಇವು ಇಲ್ಲೇನದಾವಲ್ಲ, ಇವಷ್ಟುನು ಅವರಿಗೆ ಹಂತ ಹಂತವಾಗಿ ಬರೆದಂತಹ ಪತ್ರಗಳು. ಇವತ್ತುವರೆಗೂ ಕೂಡ ಬೇಜಾರದ ಸಂಗತಿ ಏನಂತ ಕೇಳಿದ್ರೆ, ಇವತ್ತಿಗೂ ಕೂಡ ಇದರ ಮೇಲೆ ಯಾವುದೇ ಒಂದು ಕ್ರಮವನ್ನ MB ಪಾಟೀಲ್ರು ಕಳೆದ ಬಾರಿ ಈ ಅಧಿವೇಶನದಲ್ಲಿ ಭೋಜೇಗೌಡರು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಭೋಜೇಗೌಡರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅಂದ್ರೆ ಎಷ್ಟು ಹಗರಣ ಆಗೈತಿ, ಏನಾಗೈತಿ ಅನ್ನೋದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗಬೇಕು ಅಂತ ಕೇಳಿದಾಗ MB ಪಾಟೀಲ್ ಹೇಳಿದ್ರು 19,99,00,000 ರೂಪಾಯಿ ಹಗರಣ ಆಗಿರುವಂತದ್ದು ನಮಗೆ ಮಾಹಿತಿ ಐತಿ. ನಾವು ಅದನ್ನ ರಿಕವರಿ ಮಾಡಕ್ ಏನ್ ಮಾಡ್ತೀವಿ, ಮತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ ನಾವು ಆದಷ್ಟು ಜಲ್ದಿ ಅಂತ ಹೇಳಿದ್ರು. ಇಲ್ಲಿ ನೋಡ್ರಿ, ಅದು ಪತ್ರಿಕೆ ಒಳಗಡೆನೂ ಬಂದಿತ್ತದಿಲ್ಲ. ಆದ್ರೆ ಇವತ್ತಿನವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. KIDB ಇಂದ ಒಂದೇ ಒಂದು ಕ್ರಮ ಯಾರ ಮೇಲೂ ತಗೊಂಡಿಲ್ಲ. ಒಂದು ರಿಕವರಿ ಸೂಟ್ ಕೂಡ ಫೈಲ್ ಮಾಡಿಲ್ಲ. ಇಷ್ಟು ಹಣನ ನಾವು ವಾಪಸ್ ಪಡಿಬೇಕು ಅಂತ ಹೇಳಿ. ಎಷ್ಟು ಹಣ ಈಗ ಹೋಗೈತಲ್ಲ, ಈಗ ED ಅವರು ದಿನಾಂಕ 30/11/2023 ED ಅವರು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಾವು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ, ಆಮೇಲೆ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ದಾಖಲಾದ ಮೇಲೆ ಪತ್ರಿಕೆಗಳಲ್ಲಿ ಬಂದದ್ದನ್ನು ತಗೊಂಡು ಅವ್ರು ಏನ್ ಮಾಡ್ತಾರೆ, ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಆಮೇಲೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ನಾವೆಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅವ್ರಿಗೆ. ED ಅವರು ಸುಮೋಟೋ ಕೇಸ್ ಫೈಲ್ ಮಾಡಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ಯಾರ. ಏನ್ ED ಅವರು ಚಾರ್ಜ್ ಶೀಟ್ ಫೈಲ್ ಮಾಡ್ಯಾರ, ಅದ್ರೊಳಗಡೆ 39 ಜನರನ್ನ ಆರೋಪಿಗಳನ್ನಾಗಿ ಮಾಡ್ಯಾರ. ಅದರಲ್ಲಿ ವಿಶೇಷ ಏನಂತ ಕೇಳಿದ್ರೆ, ನಾವು ಯಾರ್ಯಾರ ಮೇಲೆ ಆರೋಪ ಮಾಡಿದ್ವಿ, ಅಧಿಕಾರಿಗಳು ಆಯ್ತು ಮತ್ತು ಏಜೆಂಟ್ ಆಯ್ತು, ಅವ್ರು ಎಲ್ಲರೂ ಕೂಡ ಆರೋಪಿಗಳದಾರ. ಅದ್ರಾಗ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, 2 ಜನ ಹಿರಿಯ KS ರ್ಯಾಂಕಿನ ಅಧಿಕಾರಿಗಳು, 2 ಜನ. ಒಂದು N ವಾಣಿ ಅಂತ ಹೇಳಿ ಹಣಕಾಸು ನಿಯಂತ್ರಣಾಧಿಕಾರಿ, ಇನ್ನೊಬ್ಬರು ದಯಾನಂದ್ ಭಂಡಾರಿ ಅಂತ ಹೇಳಿ ಸ್ಪೆಷಲ್ DC. ಈ ದಯಾನಂದ್ ಭಂಡಾರಿ ಅವ್ರನ್ನ ತಾವೆಲ್ಲರೂ ಕೂಡ ಹೋಗಿ ಇಂಟರ್ವ್ಯೂ ಮಾಡಿದ್ರಿ. ನನಗೆ ನೆನಪೈತಿ, ಈ KIDB ಒಳಗಡೆ ಏನೀಗ 4,000ಕ್ಕೂ ಅಧಿಕ ಎಕರೆ ಭೂಮಿನ ಎಕ್ವೈರ್ ಮಾಡ್ಕೊಳ್ಳೋ ಮೊದಲನೇ ಹಂತದಾಗ ಎಕ್ವೈರ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಫೈನಲ್ ಮೀಟಿಂಗ್ ಆಯ್ತು. ರೈತರದು, ಜಿಲ್ಲಾಧಿಕಾರಿಗಳದು ಮತ್ತು KIDB ಅಧಿಕಾರಿಗಳದು. ಅದರಲ್ಲಿ ದಯಾನಂದ್ ಭಂಡಾರಿ ಅವರು ಬಂದಿದ್ರು, ಸ್ಪೆಷಲ್ DC. ಆ ಮೀಟಿಂಗ್ ಒಳಗಡೆ ತಾವೆಲ್ಲರೂ ಹೋಗಿ ಪ್ರಶ್ನೆ ಮಾಡಿದ್ರೆ, ನಿಮ್ಮ ಮೇಲೆ ಆರೋಪ ಇದೆ ಮತ್ತೆ ಹಿಂಗೆ ಹೇಳ್ತಾ ಇದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದೆಲ್ಲ ಸುಳ್ಳು, ಎಲ್ಲವನ್ನೂ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ SL ಹೋಗಿದೆ, ನನಗಿಲ್ಲ ಅಂತ ಹೇಳಿದ್ರು ಅವ್ರು. ಸೊ ಹಾಗಾಗಿ ಇದ್ರಲ್ಲಿ ಒಂದೇನು ಪಾತ್ರ ಇಲ್ಲ ಅಂತ ಹೇಳಿದ್ರು. ED ಅವರು
ಇಡಿ ಅಧಿಕಾರಿಗಳು ದಯಾನಂದ ಭಂಡಾರಿ ಅವರನ್ನ ಮತ್ತೆ ಸ್ಪೆಷಲ್ ಯಾರು ಹಣಕಾಸು ನಿಯಂತ್ರಣಾಧಿಕಾರಿ ಎನ್ ವಾಣಿ ಇವರನ್ನ ಆರೋಪಿಯನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎನ್ ವಾಣಿಯವರ ಮನೆಯೊಳಗಡೆ ಇಡಿ ದಾಳಿ ಆದಾಗ 1,50,00,000 ರೂಪಾಯಿ ಅವ್ರ ಮನೆ ಒಳಗಡೆ ಹಣ ಸೀಸ್ ಆಗಿತ್ತು. ಅವ್ರ ಮನೆ ಒಳಗಡೆ ಸೀಸ್ ಮಾಡಿದ್ರು. ಅವ್ರ ಮನೆಯೊಳಗೆ ಸಿಕ್ತ ಹಣ, ಕ್ಯಾಶ್ ಸಿಕ್ತಲ್ಲಿ. ಅದನ್ನು ಕೂಡ ಇದರಲ್ಲಿ ಕಾಣಿಸಿದ್ದಾರೆ ಇಡಿ ಅಧಿಕಾರಿಗಳು. ಅದು ನಾನು ಹಿಂದೆ ಹಚ್ಚಿ ಕೊಟ್ಟೇನೆ ನಿಮ್ಗೆ ನಾನು. ಅದಲ್ದೇನ ದಯಾನಂದ ಭಂಡಾರಿ ಅವ್ರ ಮೇಲೆ ಏನಪ್ಪ ಆರೋಪ ಅಂತ ಕೇಳಿದ್ರೆ, ದಯಾನಂದ ಭಂಡಾರಿ ಅವರು ಸಂಬಂಧಪಟ್ಟ ಹಾಗೆ ಅಂದ್ರೆ ಮೌಖಿಕವಾಗಿ ಆದೇಶವನ್ನು ಮಾಡಿದ್ದಾರೆ ಅವರು. ಇಲ್ಲಿ ಏನಾಗೈತಿ, ಇದ್ರೊಳಗಡೆ ಈ ಒಂದು ಪ್ರಾಜೆಕ್ಟ್ಗೆ ಅಂತ ಇಟ್ಟಂತ ಹಣ, ಈಗ KIDB ಒಂದು ನಮಗೆ ಬೇಲೂರದ ಒಂದು ಪ್ರಾಜೆಕ್ಟ್ ಐತಿ. ಆ ಪ್ರಾಜೆಕ್ಟಿಗೆ ಒಂದು 2,000 ಕೋಟಿ ರೂಪಾಯಿ ಅದಕ್ಕೆ ನಿಗದಿ ಮಾಡಿಟ್ಟಿದ್ರೆ 2,000 ಕೋಟಿ ರೂಪಾಯಿ ಆ ಭೂಮಿ ಅಷ್ಟು ಸರ್ವೆ ನಂಬರ್ ಅದಾವು, ಆ ಎಲ್ಲಾ ರೈತರಿಗೂ ಬಿಡುಗಡೆ ಆಗಬೇಕು. ಎಕ್ಸಸ್ ಯಾವಾಗ ಬರುತ್ತಂತ ಕೇಳಿದ್ರೆ, ಯಾರಾದ್ರೂ ಕೋರ್ಟಿಗೆ ಹೋಗಿ ನಮ್ಗೆ ಇದು ಹಿಂಗೈತಿ, ಇದಕ್ಕೆ ನಾವು ಹೆಚ್ಚಿಗೆ ಹಣ ನಮಗೆ ಕೊಡಬೇಕು, ರಸ್ತೆಗೆ ಹತ್ತೈತಿ ಆದತೈತಿ ಅಂತ ಹೋದಾಗ ಕೋರ್ಟ್ ಆದೇಶ ಮಾಡಿದಾಗ ಹೆಚ್ಚಿಗೆ ಹಣ ಕೊಡ್ಬೇಕಾಗತ್ತೆ ಇವ್ರಿಗೆ. ಇವ್ರು ಪೂರ್ವವಾಗಿ ನಿಯೋಜಿತ ಮಾಡಿರ್ತಾರೆ ಇಷ್ಟು ಹಣ ಇದಕ್ಕಂತೆ ಪ್ರಾಜೆಕ್ಟಿಗೆ. ಇಲ್ಲಿ ಏನಾಗೈತಿ, ಅವ್ರ ಪಾತ್ರ ಎಲ್ಲಿ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲಿ ಹಣ ಖಾಲಿ ಆಗತ್ತೆ. ಇಲ್ಲಿ ಏರ್ಪೋರ್ಟ್ಗೆ ಮತ್ತ IITಗೆ ಏನು ಹಣ ಭೂಮಿ ಹೋಗಿತ್ತು, ಅಲ್ಲಿ ಆ ಪ್ರಾಜೆಕ್ಟ್ಗೆ ನಿಗದಿ ಮಾಡಿದಂತ ಹಣ ಖಾಲಿ ಆದಾಗ ಸ್ಪೆಷಲ್ DC ಅವ್ರ ಕೆಲಸ ಅವಾಗ ಬರ್ತೈತಿ. ಇವರು ಸ್ಪೆಷಲ್ DC ಅವರಿಗೆ ಪತ್ರ ಬರೆದು ಕೇಳ್ತಾರ, ನಮಗ್ ನೀವು ಇಷ್ಟು ಈ ಹಣ ಖಾಲಿ ಆಗೈತಿ ಕೊಡ್ಬೇಕಂತೇಳಿ. ಅಲ್ಲಿ ಹಣಕಾಸು ನಿಯಂತ್ರಣಾಧಿಕಾರಿ ಮತ್ತು ಸ್ಪೆಷಲ್ DC ಇಬ್ರು ಇನ್ವಾಲ್ವ್ ಆಗಿ ಎಕ್ಸಸ್ ಅದೇನು ಯಾವ ಪ್ರಾಜೆಕ್ಟ್ ಹಣ ಬೇಕಿತ್ತಲ್ಲ ಬೇರೆ ಕಡೆಯಿಂದ ಬೆಳಗಾವ್ ಒಳಗಡೆ ಏನು ಏರ್ಪೋರ್ಟ್ಗೆ ಬೆಳಗಾವ್ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅಂತೇಳಿ ಏನು ಹೋಗಿತ್ತು, ಅಲ್ಲಿಂದ ಹಣ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಏನ್ ಡಬಲ್ ಪೇಮೆಂಟ್ ಮಾಡಕ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಏನು ಡಬಲ್ ಪೇಮೆಂಟ್ ಮಾಡ್ಯಾರ ಅಂತವ್ರಿಗೆ ಆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಇದನ್ನ ನಾವು ಅವಾಗೂ ಕೂಡ ಆರೋಪ ಮಾಡಿದ್ವಿ. ಅವ್ರ ಮೇಲೆ ಇವತ್ತಿಗೂ ಕೂಡ ಅಧಿಕಾರಿಗಳ ಮೇಲೆ 3 ಜನರನ್ನ ಹೆಸರು ಹಾಕ್ಯಾರ. ಒಬ್ಬರು ಅದರಲ್ಲಿ ರಿಟೈರ್ಡ್ ಆಗ್ಯಾರ. ಒಂದು ವಾಣಿ ನಿಂಗಪ್ಪ, ಅವರು ಹಣಕಾಸು ನಿಯಂತ್ರಣ ಅಧಿಕಾರಿ. ಇವತ್ತು ಅವರು ಬೃಹತ್ ಬೆಂಗಳೂರು ಪಾಲಿಕೆಯಲ್ಲೂ ಎಲ್ಲೂ ಅದಾರ. ಇವತ್ತು ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ಯಾರ. ಇನ್ನೊಬ್ಬರು ದಯಾನಂದ ಭಂಡಾರಿ. ಮೂರನೇವರು ಎಲ್ ಶ್ರೀನಿವಾಸ್ ಅಂತ ಹೇಳಿ ಈ 3 ಜನರನ್ನ ಇದರಲ್ಲಿ ಆರೋಪಿತರನ್ನಾಗಿ ಮಾಡ್ಯಾರ. ದಯಾನಂದ ಭಂಡಾರಿ ಅವರು ತಮ್ಮ ಗಮನಕ್ಕಿರ್ಲಿ 7 ವರ್ಷ ಆಯ್ತು KIDB ಸ್ಪೆಷಲ್ DC ಆಗಿ ಮುಖ್ಯ ಕಚೇರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯ್ತು. ನಾವು 3 ಬಾರಿ MB ಪಾಟೀಲ್ರಿಗೆ ಪತ್ರ ಬರ್ದೇವಿ. ಅದಕ್ಕಿಂತ ಹಿಂದೆ ನಿರಾಣಿ ಅವರಿದ್ರು, ಅವರಿಗೆ ಪತ್ರ ಬರ್ದೇವಿ. ಮುಖ್ಯಮಂತ್ರಿಗೆ ಬರ್ದೇವಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಬರ್ದೇವಿ, KIDB ಕಾರ್ಯದರ್ಶಿಗಳಿಗೆ ಬರ್ದೇವಿ, KIDB CEO ಪತ್ರ ಬರ್ದೇವಿ. ನೇರವಾಗಿ ಭೇಟಿಯಾಗಿ ಹೋಗಿ ಕೊಟ್ಟೇವಿ ನಾವು. ಅದರಲ್ಲೂ ಕೂಡ ಆರೋಪ ಮಾಡೀವಿ, ಇವ್ರು ನೇರವಾಗಿ ಇದ್ರಲ್ಲಿ ಭಾಗಿಯಾಗ್ಯಾರ ಅಂತೇಳಿ. ಅವ್ರ ಮೇಲೆ ಸಣ್ಣದೇ ಒಂದು ಇವತ್ತಿನವರೆಗೂ ಕೂಡ ಎನ್ಕ್ವೈರಿ ಕೂಡ ಮಾಡಿಲ್ಲ. ಸಣ್ಣದೊಂದು ಎನ್ಕ್ವೈರಿ ಕೂಡ ಈ ಹಿರಿಯ ಅಧಿಕಾರಿಗಳು ಯಾರು ಇದ್ರೊಳಗಡೆ ಭಾಗಿಯಾಗಾರ ಇವ್ರ ಮೇಲೆ ಸಣ್ಣದೊಂದು ಎನ್ಕ್ವೈರಿ ಕೂಡ ಇವತ್ತಿಗೂ ಮಾಡಿಲ್ಲ. ಸೊ ಹೀಗಾಗಿ ಇವರಿಗೆ ಸರ್ಕಾರದ ಹಣ, ಇದು ಸರ್ಕಾರದ ಬೊಕ್ಕಸದ ಹಣ ಇದು. KIDB ಸರ್ಕಾರದವರು ಕೊಡ್ತಾರ. ಸರ್ಕಾರ ಪ್ಯಾರಲಲ್ ಆಗಿ ಒಂದು ಬಿಳಿ ಆನೆ ಅದು KIDB ಅಂತ ಕೇಳಿದ್ರೆ, ನಾನು ಅವಾಗ್ಲೂ ಹೇಳಿನಿ, ಈಗೂ ಹೇಳ್ತೀನಿ ನಾನು. ಈ KIDB, ಮೂಡ, KHB ಇವೆಲ್ಲ ಏನಿದಾವಲ್ಲ ಅಂತ ಕೇಳಿದ್ರೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕೋಸ್ಕರ ಸಾಕಿರುವಂತ ಬಿಳಿ ಆನೆ ಇದು. ಸರ್ಕಾರದ ಹಣ, ನಮ್ ಟ್ಯಾಕ್ಸಿನ ಹಣ. ಈ ಹಣ ಏನು 72 ಕೋಟಿ ರೂಪಾಯಿ ಇವತ್ತು ED ಹೇಳ್ತಾರೆ. ನಾವು 84 ಕೋಟಿ ಅಂತೇಳಿ ಆರೋಪ ಮಾಡಿ 84 ಕೋಟಿ ಅಂತ ಆರೋಪ ಮಾಡಿ ನಾವು ಬರೀ ಸುಮ್ಮನೆ ಆರೋಪ ಮಾಡಿಲ್ಲ. ಇದ್ರು ಅದ್ರ ಮೇಲೆ CID ಅವರು ತನಿಖೆ ಮಾಡ್ಬೇಕು ಅಂತ CID ಅವರು ಅದನ್ನ ಏನು ತನಿಖೆನೆ ಮಾಡ್ಲಿಲ್ಲ. ಹಂಗ ರಿಪೋರ್ಟ್ ಹಾಕ್ಬಿಟ್ರು. ಅವು ಇನ್ನೂ ತನಿಖೆ ಒಳಗಡೆ ಸಾಕಷ್ಟು ಲೋಪದೋಷಗಳದಾವ. ಇನ್ನೂ ಬಹಳಷ್ಟು ಕೆಲಸ ಇದ್ರೊಳಗಡೆ ಬಾಕಿ ಐತಿ, ತನಿಖೆ ಮಾಡಿಲ್ಲ. ಈಗ ED ಅವ್ರು ಏನ್ ಮಾಡ್ತಾರ್ರಿ, ಫೈನಾನ್ಷಿಯಲ್ ಅಫೆನ್ಸ್ ಈ ಬ್ಯಾಂಕ್ ಇಂದ ಏನೇನ್ ಕರೆಸ್ಪಾಂಡೆನ್ಸ್ ಆಯ್ತು, ಯಾರ ಅಕೌಂಟಿಗೆ ಹೋಯ್ತು, ಏನೇನ್ ಟ್ರಾನ್ಸಾಕ್ಷನ್ ಆಯ್ತು, ಆಮೇಲೆ ಇದ್ರೊಳಗಡೆ ಡಬಲ್ ಪೇಮೆಂಟ್ ಮಾಡಕ್ ಏನೇನ್ ಮಾಡ್ಯಾರ ಇವರು, ಮೇಲಿದ್ದಂತ ಅದನ್ನ ತೆಗೆದು ಹಾಕ್ಬಿಡ್ತಾರ. ಆಫೀಸ್ ಒಳಗಡೆ ಕುಂತಕಾಸ ಏನೇನು ದಾಖಲೆ ಏನೊಂದು ಪಟ್ಟಿ ರೆಡಿ ಮಾಡಿದ್ರಿ ಇವರು, ಏನೇನ್ ಮಾಡಿ ಅದ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಾಗ್ಬೇಕು. ಅದಾಗ್ಬೇಕಂತ ಕೇಳಿದ್ರೆ ಏನಾಗ್ಬೇಕು, ಇಲ್ಲಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಕ್ರಿಮಿನಲ್ ಮೊಕದ್ದಮೆ ನಮ್ಮಲ್ಲಿ ಏನೇನು ದಾಖಲಾತಿಗಳು ಪಟ್ಟಿ ಆಗ್ಯಾವು, ಎಷ್ಟು ಫೈಲ್ ಮಿಸ್ಸಿಂಗ್ ಆಗ್ಯಾವು, ಅದು ಒಂದು FIR ಆಗ್ಬೇಕು, ಅದ್ರ ಮೇಲೆ ಎನ್ಕ್ವೈರಿ ಆಗ್ಬೇಕು. ಆಮೇಲೆ ಒಂದು ರಿಕವರಿ ಸೂಟ್ ಫೈಲ್ ಆಗ್ಬೇಕು. ಇದ್ರೊಳಗಡೆ ಯಾವ್ಯಾವ ಈಗ ಏನು ಪಟ್ಟಿ ದಾಖಲೆ ರೆಡಿ ಮಾಡಿ ಎಷ್ಟು ಹಣ ಬಿಡುಗಡೆ ಹಣ ತಗೊಂಡಾರಲ್ಲ, ಯಾವ್ಯಾವ ಸರ್ವೆ ನಂಬರ್ ಮೇಲೆ ಆ ರೈತರನ್ನ ಸಾಕ್ಷಿಯಾಗಿ ಮಾಡ್ಕೊಂಡು
ಏನ್ ಆರೋಪಿಗಳದಾರ ಇವ್ರ ಮೇಲೆ ರಿಕವರಿ ಸೂಟ್ ಫೈಲ್ ಆಗ್ಬೇಕು. ಆಮೇಲೆ ಇವ್ರ ಸಂಬಂಧಿಕರು ಯಾರ್ಯಾರು ಆಸ್ತಿಗಳನ್ನ ಖರೀದಿ ಮಾಡ್ರ, ಸಂಬಂಧಿಕರ ಹೆಸರಲ್ಲಿ 2021-22 ನಂತರ ಬೇನಾಮಿ ಆಸ್ತಿಗಳನ್ನ ಏನ್ ಖರೀದಿ ಮಾಡಿರಲ್ಲ ಅವುಗಳ ಮೇಲೆ ಎನ್ಕ್ವೈರಿ ಆಗಿ ಅವುಗಳನ್ನು ಕೂಡ ಏನ್ ಮಾಡ್ಬೇಕು, ಇವರು ಮುಟುಗೋಲ್ ಹಾಕೊಳ್ಬೇಕು. ಅವಾಗ ಮಾತ್ರ ಈ 72 ಕೋಟಿ ರೂಪಾಯಿನ ರಿಕವರಿ ಮಾಡಕ್ ಸಾಧ್ಯ. ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ, ಸರ್ಕಾರ ಸಾಕಿದ ಆನೆ ಅಂತ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನಿಮ್ಗೆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಸುಮ್ಮನೆ ಕುಂದ್ರಕ್ಕಾಗೋದಿಲ್ಲ, ನೀವು ಸುಮ್ಮನೆ ಕುಂದ್ರಕ್ಕಾಗೋದಿಲ್ಲ. 1 ನಿಮಿಷ.